49ನೇ ಹುಟ್ಟುಹಬ್ಬ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರದ್ದು ಕಂಠೀರವ ಸ್ಟುಡಿಯೋದಲ್ಲಿ ಜನಸಾಗರವೇ ಬಂದಿದೆ. ಕರುನಾಡಿನ ಮೂಲೆ ಮೂಲೆಯಿಂದ ಜನರು ಇಲ್ಲಿ ಆಗಮಿಸಿದ್ದಾರೆ. ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು, ಎಲ್ಲ ಏಜ್ ಗ್ರೂಪ್ನವರು ಇಲ್ಲಿ ಬಂದು ಅಪ್ಪುವಿಗೆ ಒಂದು ಹೂವನ್ನ ಸಮರ್ಪಿಸಿ ಅಲ್ಲೇ ಸೆಲ್ಫಿಯನ್ನ ತೆಗೆದುಕೊಳ್ಳುವುದರ ಮೂಲಕ ಬರ್ಡೇ ವಿಶ್ ಅನ್ನು ಮಾಡಿದ್ದಾರೆ. ಇವತ್ತು ನಮ್ಮೊಟ್ಟಿಗೆ ಅಪ್ಪು ಅಭಿಮಾನಿಗಳು ಸಾಕಷ್ಟು ಇದ್ದಾರೆ. ಕಂಠೀರವ ಸ್ಟುಡಿಯೋದಲ್ಲಿ ನೀವು ಎಲ್ಲಿ ನೋಡ್ತೀರಾ ಒಂದು ಕಲಿ ಎಸೆದ್ರೆ ಸಾಕು ಅಭಿಮಾನಿಯ ತಲೆ ಮೇಲೆ ಬೀಳ್ತದೋ ಏನೋ ಅಂತ ಅನ್ಸುತ್ತೆ. ಸೊ ಸದ್ಯಕ್ಕೆ ನಮ್ಮ ಜೊತೆ ಒಬ್ರು ಅಭಿಮಾನಿ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ಅಪ್ಪು ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದ್ರೆ ಅವರು ಎಲ್ಲರೂ ಇಡೀ ಕರ್ನಾಟಕದ ಜನತೆ ಮನಸ್ಸಲ್ಲಿ ಮನದಲ್ಲಿ ಎಲ್ಲದರಲ್ಲೂ ಇದ್ದಾರೆ. ಸೊ ಇಷ್ಟೊಂದು ಕ್ರೌಡ್ ನ ನೋಡ್ತಾ ಇದ್ರೆ ನಮ್ಗೆ ಒಳಗಡೆ ಬರೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಜೋರಾಗಿ ಸರ್ ಏನ್ ಹೇಳ್ತೀರಾ ಸರ್? ಈ ಖುಷಿಯಲ್ಲಿ ಏನ್ ಹೇಳ್ತೀರಾ ಸರ್? ಫುಲ್ ಖುಷಿ ಆಗ್ತಾ ಇದೆ. ಅಪ್ಪು ಬಾಸ್ ನೋಡೋದಕ್ಕೆ. ಅಪ್ಪು ಬಾಸ್ ಇದ್ದಿದ್ರೆ ಈ ತರ ಇರ್ತಿತ್ತ ಇಲ್ವೋ ಗೊತ್ತಿಲ್ಲ. ಇವಾಗಂತೂ ಫುಲ್ ಖುಷಿ ಆಗ್ತಾ ಇದೆ. ಆಗ್ತಿರೋ ಖುಷಿಗೆ ನನಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಬಟ್ ಬಾಸ್ ಅಂದ್ರೆ ಅಪ್ಪು ಬಾಸ್ ಅಭಿಮಾನಿಯಾಗಿ ನಾನು ಈ ತರ ಇವತ್ತು ಬರ್ತೀನಂತ ನಾನು ಅನ್ಕೊಂಡು ಇರ್ಲಿಲ್ಲ. ಬಟ್ ಚಿತ್ರದುರ್ಗದಿಂದ ನಾನು ಬಂದಿರೋದು. ಬಟ್ ಈ ಖುಷಿ ಚಿತ್ರದುರ್ಗದಿಂದ ಇಲ್ಲಿ ಚಿತ್ರದುರ್ಗದಿಂದ ನಾನು ನಿನ್ನೆ ಪ್ರಯಾಣ ಬೆಳೆಸಿದ್ದೀನಿ. ನಿನ್ನೆ ಅಲ್ಲ, ಬೆಳಗ್ಗೆ 8 o'clock ಬಿಟ್ಟಿದ್ದು. ಬಟ್ 11:30 ಇಲ್ಲಿದೆ. ಎಷ್ಟು ಖುಷಿ ಇದೆ ಇವತ್ತಿನ ದಿನ? ಖುಷಿ ಅಂದ್ರೆ ಅಪ್ಪಟ ನನ್ನ ಅಪ್ಪು ಅಭಿಮಾನಿ. ಇವತ್ತಿನ ಸಂದೇಶ ನೋಡಿದ್ರೆ ಅವರಂತ ಒಬ್ಬ ಮಾನವರ ಯಾರೂ ಇಲ್ಲ ಅಂತ ಅನ್ನಿಸ್ತದೆ. ಈಗ ಅವರು ಮೂಲ ತಮಿಳ್ನಾಡು, ಯಾರ್ದು ಒಬ್ಬರವ್ರದ್ದು. ಅವ್ರು ಕನ್ನಡಕ್ಕೆ ಕೊಟ್ಟಂಥ ಭಾಷೆನ ಇವತ್ತು ಮರೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಅವರು ಒಂದು ಕನ್ನಡ ವೇದಿಕೆಯಲ್ಲಿ ಅವ್ರಿಗೊಂದು ಹೆಸರು ಕೊಡಬೇಕು. ಯಾವುದು ಮತ್ತೆ ಇವರು ಪುನೀತ್ ರಾಜ್ಕುಮಾರ್ ಅವರು ಕನ್ನಡದ ಕೋಟ್ಯಾಧಿಪತಿ ನಡೆಸ್ಕೊಡ್ತಾ ಇದ್ರು. ಅದೇ ರೀತಿ ಶಿವರಾಜ್ ಕುಮಾರ್ ಅವರು ಒಂದು ಕನ್ನಡದ ಕೋಟ್ಯಾಧಿಪತಿನ ಈ ವೇದಿಕೆ ಮೂಲಕ ಅವರು ಕನ್ನಡದ ಕೋಟ್ಯಾಧಿಪತಿ ಕರ್ನಾಟಕದಲ್ಲೇ ಒಂದು ಇತಿಹಾಸ ಸೃಷ್ಟಿ ಮಾಡಿದಂಥ ಒಂದು ಕತೆ ಅದು. ಅದನ್ನು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕನ್ನಡದ ಕೋಟ್ಯಾಧಿಪತಿನ ನಡೆಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ಈ ವೇದಿಕೆಯಲ್ಲಿ ಕೇಳ್ಕೊತಾ ಇದ್ದೀನಿ.